ಗೈಸ್ ಇಷ್ಟೊತ್ತು ಎಷ್ಟು ಬಿಸಿಲಿತ್ತು ಅಂತ ಅಂದರೆ ಇವಾಗ ಕಾಣಿಸ್ತಿದೆ ಆ್ಯಂಡ್ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಗೈಸ್ ನೈಟ್ ವ್ಯೂ ಯಾವ ಥರ ಇದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಗುಡ್. ಆ್ಯಕ್ಚುಲಿ ನಾನೆಲ್ಲ ರೆಡಿ ಎಲ್ಲ ಆಗೋದೆ, ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನಿವತ್ತು ಆಚೆ ಹೋಗ್ತಿದ್ದೆ, ಇವತ್ತು ಸಂಡೇ, ಸೊ ಅದಕ್ಕೆ ಆಚೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಸೊ ನಾನು ಎಲ್ಲಿ ಹೋಗ್ತೀನಿ ಅಂತ ನಿಮಗೆ ಹೇಳ್ತೀನಿ ಹೋಗ್ತಾ ವಿಡಿಯೋ ಅಲ್ಲಿ. ಆ್ಯಂಡ್ ಗೈಸ್, ಈಗ ಆಲ್ಮೋಸ್ಟ್ ಟೈಮ್ ಬಂದುಬಿಟ್ಟು 2 o'clock. ಈಗ ಊಟ ಮಾಡಿಕೊಂಡು ಹೊರಡ್ತೀನಿ. ಸೊ ಎಲ್ಲ ರೆಡಿ ಆಯಿತು. ದಿಸ್ ಇಸ್ ದ ಔಟ್ಫಿಟ್. ಐ ಆಮ್ ರೆಡಿ. ಟಾಪ್, ಪ್ಯಾಂಟ್ ಆ್ಯಂಡ್ ಕೂದಲು ಏನೋ ಮಾಡ್ಕೊಂಡಿದ್ದೆ, ಜಸ್ಟ್ ನಿನ್ನೆ ಹೆಂಗಿತ್ತು ಹಂಗೆ ಬಿಟ್ಬಿಟ್ಟಿದ್ದು. ಸರೀಸ್ ಬಂದು ವಾಚ್ ಹಾಕ್ಕೊಂಡಿದ್ದೀನಿ, ಇದು HMTದು. ಆ್ಯಂಡ್ ಹಂಗೆ ಇದೆರಡು ಬ್ಯಾಂಗಲ್ ಇತ್ತು ಅಂತ ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ಎಸ್, ದಿಸ್ ಇಸ್ ದ ಔಟ್ಫಿಟ್. ಆ್ಯಂಡ್ ಇಯರಿಂಗ್ಸ್ ಏನು ಜಸ್ಟ್ ಟಚ್ ಹಾಕಿದ್ದೀನಿ, ಬಿಕಾಸ್ ನಂದು ಆಲ್ರೆಡಿ 4 ಇದೆ. ಇನ್ನೂ ಜಾಸ್ತಿ ಹಾಕ್ಕೊಂಡು ಇದನ್ನು ಫುಲ್ ಹ್ಯಾಂಗಿಂಗ್ಸ್ ಥರ ಯಾವುದಾದ್ರು ಹಾಕ್ಕೊಂಡು ಚೆನ್ನಾಗಿ ಕಾಣೋಣ ಅಂತ ಜಸ್ಟ್ ಟಚ್ ಹಾಕ್ಕೊಂಡು ಬಿಟ್ಟಿದ್ದೀನಿ. ಮೇಕಪ್ ಏನು ಅಷ್ಟೊಂದು ಮಾಡ್ಕೊಂಡಿಲ್ಲ, ಲೈಟಾಗಿ ಮಾಡ್ಕೊಂಡಿದ್ದೀನಿ. ಅಂದರೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್ ಆ್ಯಂಡ್ ಹಾಗೆ ಟಿಂಟೆಡ್ ಒಂದು ಸೆರಮ್, ಲಾರಿಯಲ್ದು ಟಿಂಟೆಡ್ ಸೆರಮ್ ಹಾಕ್ಕೊಂಡೆ. ಸೊ ಆಮೇಲೆ ಸ್ವಲ್ಪ ಬ್ಲಷ್, ವಿಚ್ ಇಸ್ ಮೈ ಫೇವ್ರೆಟ್ ಪಾರ್ಟ್. ಬ್ಲಷ್, ಲಿಪ್ಸ್ಟಿಕ್, ಸೊ ಐಗೆ ಐಲೈನರ್ ಮತ್ತು ಸ್ವಲ್ಪ ಕಾಜಲ್ ಅಷ್ಟೇ. ಸೊ ಹೆಂಗಿರುತ್ತೆ ಇವತ್ತು ಡೇ ಅಂತ ನೋಡೋಣ. ಸೊ ಬನ್ನಿ ಹೊರಡೋಣ. ಹೇ ಗೈಸ್, ಮನೆ ಬಿಟ್ವಿ, ಇನ್ನು ಲೊಕೇಶನ್ಗೆ ರೀಚ್ ಆಗೋಕ್ಕೆ 1 hour ಆಗುತ್ತೆ. ಇವತ್ತು ಸಂಡೇ ಬೇರೆ ಅಲ್ವಾ, ಅದಕ್ಕೆ ಸ್ವಲ್ಪ ಟ್ರಾಫಿಕ್ ಇದೆ. ಈಗ ನಾನು ಹೋಗ್ತಿರೋ ಒಂದು ಪ್ಲೇಸ್ ಅದೊಂಥರ ಹಿಡನ್ ಸ್ಪಾಟ್ ಥರ, ಸೊ ಜಾಸ್ತಿ ಕ್ರೌಡ್ ಇರಲ್ಲ, ಅದಕ್ಕೇ ಅಲ್ಲಿ ಹೋಗ್ತಿರೋದು. ನೋಡೋಣ ಹೆಂಗಿರುತ್ತೆ ಅಂತ. ಆ್ಯಂಡ್ ಬ್ಯಾಂಗ್ಳೂರಿಂದ ತುಂಬ ನಿಯರ್ ಬೈ ಅದು, ಸೊ 1 hour ಆಗುತ್ತೆ. ಆ್ಯಂಡ್ ಆ್ಯಕ್ಚುಲಿ ಅಲ್ಲಿ ಕ್ರೌಡ್ ಕೂಡ ಕಮ್ಮಿ ಇರುತ್ತೆ, ಆರಾಮಾಗೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಫ್ರೆಂಡ್ಸ್ ಜೊತೆ ಎಲ್ಲ ಹೋದರೆ ಚೆನ್ನಾಗಿರುತ್ತೆ, ಪಿಕ್ನಿಕ್ ಥರ ಎಲ್ಲ. ಫ್ರೆಂಡ್ಸ್ ಎಲ್ಲ ಹೋಗಿದ್ರು. ಆ್ಯಂಡ್ ನೆನ್ನೆ ನನ್ನ ಫ್ರೆಂಡ್ನ ಕೂಡ ಕೇಳಿದೆ ಹೆಂಗಿದೆ ಪ್ಲೇಸ್ ಏನು ಅಂತಲ್ಲ. ಸೊ ಚೆನ್ನಾಗಿದೆ ಅಂತ ಅಂದ್ಲು. ಸೊ ಅದಕ್ಕೇ ಹೋಗಿ ಬರೋಣ, ಹೆಂಗಿದ್ರು ವೀಕೆಂಡ್ ಅಲ್ವಾ ಅಂತ ಹೋಗ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಪ್ಲೇಸ್ ಬೇಕು ಅಂತ ಅಂದರೆ ಲಾಸ್ಟ್ವರೆಗೂ ವೀಡಿಯೋ ನೋಡಿ, ಹೇಳ್ತೀನಿ ಹೆಂಗಿದೆ ಅಂತ. ಆ್ಯಂಡ್ ಹಾಗೆ ತೋರಿಸ್ತೀನಿ ಹೆಂಗಿದೆ ಆ ಪ್ಲೇಸ್ ಆ್ಯಕ್ಚುಲಿ ಅಂತ. ಸೊ ನೀವು ಕೂಡ ಹೋಗಿ ಬರೋದಾದರೆ ಹೋಗಿ ಬರ್ಬೋದು. ಆ್ಯಂಡ್ ಹತ್ರ ಕೂಡ ಅಲ್ವಾ, ಸೊ ಆರಾಮಾಗಿ ಹೋಗಿ ಬರ್ಬೋದು. ನೋಡಿ ಗೈಸ್, ಸ್ಕೈ ಎಷ್ಟು ಬ್ರೈಟಾಗೆ ಆ್ಯಂಡ್ ಸನ್ನಿ ಕೂಡ ಇದೆ ಈ ಕ್ಲಿಪ್ಪಿಂಗಲ್ಲಿ. ಆ್ಯಂಡ್ ನೆಕ್ಸ್ಟ್ ಕ್ಲಿಪ್ಪಿಂಗ್ ನೋಡಿದ್ರೆ ನಿಮಗೆ ಅದಕ್ಕೂ ಈ ಕ್ಲಿಪ್ಪಿಂಗು ಒಂದು 1 minute ಡಿಫ್ರೆನ್ಸ್ ಇರ್ಬೋದು ಅಷ್ಟೇ. ಎಷ್ಟು ಬೇಗ ಫುಲ್ ಬ್ಲ್ಯಾಕ್ ಆಗೋಯ್ತು ಸ್ಕೈ ಅಂತ ನೀವೇ ನೋಡಿ ನೆಕ್ಸ್ಟ್ ಕ್ಲಿಪ್ಪಿಂಗಲ್ಲಿ. ನೋಡಿ ಈ ಕ್ಲಿಪ್ಪಿಂಗಲ್ಲಿ ನೋಡಿ ಎಷ್ಟು ಫುಲ್ಲು ಡಾರ್ಕ್ ಆಗೋಯ್ತು ಅಂತ. ಆ್ಯಂಡ್ ಫುಲ್ ಮಳೆ ಬರೋ ಥರ ಆಗೋಯ್ತು. ನನಗಂತೂ ಅನಿಸಿತ್ತು, ಅಯ್ಯೋ ಮಳೆ ಬಂದುಬಿಟ್ರೆ ಏನು ಮಾಡೋದಪ್ಪ, ವೀಡಿಯೋಸ್ ಎಲ್ಲ ಮಾಡಬೇಕಿತ್ತಲ್ಲ ಅದಕ್ಕೆ. ಗೈಸ್ ಇಷ್ಟೊತ್ತು ಎಷ್ಟು ಬಿಸಿಲಿತ್ತು ಅಂತ ಅಂದರೆ ಇವಾಗ ಫುಲ್ ಡಾರ್ಕ್ ಆಗೋಗಿದೆ, ಇನ್ನೇನು ಮಳೆ ಬರೋ ಥರ ಆಗೋಗಿದೆ. ಅಲ್ಲಿ ಹೋದ್ಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಬರಲಿ, ಅಲ್ಲಿವರೆಗೂ ಬರೋದು ಬೇಡ. ನೋಡಿ ನಿಮಗೆ ತೋರಿಸ್ತೀನಿ ಹೆಂಗೆ ಆಗೋಗಿದೆ. ಫುಲ್ ಮೋಡ ಎಲ್ಲ ಫುಲ್ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ. ನೋಡಿ ಎಷ್ಟು ಬ್ಲ್ಯಾಕ್ ಆಗೋಗಿದೆ. ಇನ್ನು ಲೊಕೇಶನ್ ರೀಚ್ ಆಗೋಕ್ಕೆ ಒಂದು 30 minutes ಆಗುತ್ತೆ. ಸೊ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಆದಮೇಲೆ ಬೇಕಾದ್ರೆ ಬರಲಿ. ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ಕ್ರೌಡ್ ಇದೆ ಇವತ್ತು, ಬಟ್ ಅಂದರೆ ಅಷ್ಟೊಂದಿಲ್ಲ, ಬಟ್ ಸ್ವಲ್ಪ ಜನ ಇದ್ದಾರೆ. ನೋಡಿ, ಲುಕ್ ಅಟ್ ದ ವ್ಯೂ. ಆ ಕಡೆ ಎಲ್ಲ ತುಂಬ ಜನ ಇದ್ದಾರೆ ನೋಡಿ, ಇಲ್ಲೆಲ್ಲ ಎಷ್ಟೊಂದು ಜನ ಆಟ ಆಡ್ತಾ ಇದ್ದಾರೆ. ಫ್ಯಾಮಿಲಿ ಜೊತೆ ನೀವು ಬಂದರೆ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋದು. ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ವೆದರ್ ಕೂಡ ನೋಡಿ ಗೈಸ್. ರೇನ್ಬೋ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದರೆ, ರೇನ್ಬೋ ಅದಾದಮೇಲೆ ಲೇಕ್ ಮತ್ತು ಬರ್ಡ್ಸ್ ಪೀಸ್ಫುಲ್ಲಾಗಿತ್ತು.
ಹೇ ಗೈಸ್, ಬ್ಯಾಕ್ಗ್ರೌಂಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸನ್ಸೆಟ್ ಬೇರೆ ಆಗ್ತಾ ಇದೆ ಅಲ್ವಾ, ಸೊ ಅದಕ್ಕೆ ಬ್ಯಾಕ್ಗ್ರೌಂಡ್ ಸಖತ್ತಾಗಿ ಕಾಣಿಸ್ತಿದೆ. ಆ್ಯಂಡ್ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಗೈಸ್, ನೈಟ್ ವ್ಯೂ ಯಾವ ಥರ ಇದೆ. ಅಲ್ಲಿಂದ ಬರೋಷ್ಟರೊಳಗೆ ಕತ್ಲೆ ಆಗೋಯ್ತು. 7 o'clock ಟೈಮ್ ಅಷ್ಟೇ, ಬಟ್ ನೋಡಿ ಎಷ್ಟು ಕತ್ಲೆ ಆಗೋಗಿದೆ. ಇವಾಗ ಸ್ವಲ್ಪ ಹೊತ್ತಾಯಿತು ಮನೆಗೆ ಬಂದು. ಆ್ಯಂಡ್ ತುಂಬ ಟ್ರಾಫಿಕ್ ಇತ್ತು, ಸೊ ಬರೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಹೋಗುವಾಗ ಸ್ವಲ್ಪ ಬೇಗನೆ ಹೋದ್ವಿ, ಆ್ಯಂಡ್ ಬರುವಾಗ ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಟ್ರಾಫಿಕಲ್ಲ ಇತ್ತಲ್ಲ, ಅದು ಸಿಲ್ಕ್ ಬೋರ್ಡ್ ಅಲ್ಲೆಲ್ಲ ತುಂಬ ಟ್ರಾಫಿಕ್ ಇತ್ತು ಅದಕ್ಕೇ. ಆ್ಯಂಡ್ ಈಗ ಲೊಕೇಶನ್ ಹೇಳ್ತೀನಿ ನಾನು ಎಲ್ಲಿ ಹೋಗಿದ್ದು ಅಂತ. ಅದು ವನಮ ಲೇಕ್ ಅಂತ. ಅದಿರೋದು ಕರ್ನಾಟಕ ಮತ್ತು ತಮಿಳ್ನಾಡು ಬಾರ್ಡರಿಂದ. ಬ್ಯಾಂಗ್ಳೂರಿಂದ 1 hour ಅಷ್ಟೇ ಆಗುತ್ತೆ. ಸೊ ನೀವು ಸಿಟಿ ಒಳಗೆ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಬಿಕಾಸ್ ಆಫ್ ಟ್ರಾಫಿಕ್ ಅದು ಇದು ಎಲ್ಲ. ಬಟ್ ಬ್ಯಾಂಗ್ಳೂರಿಂದ 1 hour ಅಷ್ಟೇ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನ್ನ ಅಂತೀವಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಆಲ್ಮೋಸ್ಟ್ ನೀವು ನಾನು ಹೋಗೋ ಅಷ್ಟರಲ್ಲಿ 4:45 ಹಂಗೆ ಆಗೋಗಿತ್ತು. ನಾನೇನು ಸಜೆಸ್ಟ್ ಮಾಡ್ತೀನಿ ನಿಮಗೆ ಅಂದರೆ ಸ್ವಲ್ಪ ಬೇಗನೆ ಹೋಗಿ, ಅಂದರೆ ಒಂದು 3 o'clock ಹಂಗೆಲ್ಲ ಅಲ್ಲಿ ರೀಚ್ ಆಗಿ, ಸೊ ಇನ್ನೂ ಟೈಮ್ ಸ್ಪೆಂಡ್ ಮಾಡ್ಬೋದು. ಇಲ್ಲಿ ಆ್ಯಕ್ಚುಲಿ ತುಂಬ ಕತ್ಲೆ ಆದರೆ ಇರೋಕ್ಕಾಗಲ್ಲ, ಯಾಕಂದರೆ ಯಾರೂ ಕೂಡ ಇರಲ್ಲೆಲ್ಲ ಬಂದುಬಿಡ್ತಾರೆ. ಸೊ ಇರೋಕ್ಕೆ ಭಯ ಆಗುತ್ತೆ. ಒಂದು 6:45 7 ಲಾಸ್ಟ್. ಸೊ ಅದಕ್ಕೆ ಬೇಗ ಹೋದರೆ ಇನ್ನೂ ಸ್ವಲ್ಪ ಜಾಸ್ತಿ ಇರ್ಬೋದು. ಯಾ ಗೈಸ್, ಐ ಹೋಪ್ ನಿಮಗೆ ಲೊಕೇಶನ್ ಎಲ್ಲ ಗೊತ್ತಾಯಿತು ಅಂತ. ವನಮ ಲೇಕ್. ಆ್ಯಂಡ್ ಇವಾಗ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡ್ಕೊಂಡು ಮಲ್ಕೋಬೇಕಷ್ಟೇ. ತುಂಬ ಟಯರ್ಡ್ ಆಗಿದೆ. ಯಾ ಗೈಸ್, ದಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು. ಬಾಯ್.